ಫಂಕ್ಷನ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಸೋಲಾರ್ದು ತುಂಬ ಸೂಪರಾಗಿ ಮಾಡಿದ್ದಾರೆ. ಇದು ಯಾವುದೋ ಇನ್ನೊಂದು ಲೋಕಕ್ಕೆ ಬರೋ ಥರ ಇದೆ ಎಲ್ಲ. ಆಮೇಲೆ ರಾಕೆಟ್ ಲಾಂಚ್ ಮಾಡಿದ್ದು, ಪ್ರತಿಯೊಂದು ನಮ್ಮ ಗೆಸ್ಟ್ಗಳು ಮಾತಾಡಿದ್ದು ಒಳ್ಳೆ ಸ್ಪೀಚ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ವಿ. ಸ್ಕೂಲ್ ಚೆನ್ನಾಗಿದೆ. ನನಗೆ ಇಬ್ಬರು ಮಕ್ಕಳಿಲ್ಲೇ ಓದ್ತಿದ್ದಾರೆ, ಇಬ್ಬರು ತುಂಬ ಟ್ಯಾಲೆಂಟ್ ಇದ್ದಾರೆ. ನನ್ನ ಮಗಳಿಗೂ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಬಂದಿದೆ, ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಸ್ಕೂಲಿನ ಎಕ್ಸಿಬಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ನೋಡುವಂಥದ್ದೇ ಇದೆ. ವೈಜ್ಞಾನಿಕವಾಗಿ ಮತ್ತು ಇದು ಕಲಾ ವಿಭಾಗಕ್ಕಾಗಲಿ ಸೈಂಟಿಫಿಕ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ತುಂಬ ಚೆನ್ನಾಗಿದೆ. ಹೌದೌದು, ಸ್ಕೂಲ್ ತುಂಬ ಚೆನ್ನಾಗಿದೆ. ಮತ್ತು ಪೇರೆಂಟ್ಸನ್ನು ಕೂಡ ತುಂಬ ಸಪೋರ್ಟಿವ್ ಆಗಿ ಸ್ಕೂಲ್ ಅವರು ನೋಡ್ತಾ ಇದ್ದಾರೆ. ತುಂಬ 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 ಚೆನ್ನಾಗಿದೆ. ಹೌದು, ಅದು ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ ಆಗಿದ್ವಿ ನಾವು ಕೂಡ. ಇನ್ನು ಮಕ್ಕಳು ಅಷ್ಟೊಂದು ನೀಟಾಗಿ ಅದನ್ನು ಪ್ರೊಸೆಸ್ ಕೂಡ ಮಾಡಿದ್ದಾರೆ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ನನ್ನ ಮಗನು ವಾಲ್ಕಿನ್ ಮಾಡಿದ್ದ, ನೋಡಿ ತುಂಬ ಖುಷಿ ಆಯಿತು ನನಗೆ. ತುಂಬ ಹೇಳ್ಬೇಕಂದ್ರೆ ಸ್ಕೂಲ್ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ಎಜುಕೇಷನ್ ತುಂಬಾ ಚೆನ್ನಾಗಿದೆ, ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮಕ್ಕಳು ತುಂಬಾ ಮಾಡಿದ್ದಾರೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ತುಂಬ ಖುಷಿ ಆಯಿತು. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ವೈಜ್ಞಾನಿಕವಾಗಿ ಇದು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ತುಂಬ ಖುಷಿ ಆಯ್ತದೆ ನೋಡಿದ್ರೆ. ಇದನ್ನ ಸ್ಕೂಲ್ ಪೇರೆಂಟ್ಸ್ಗೆ ಇದು ಮಾಡಿ, ಅವರಿಗೆ ಸ್ಪೋರ್ಟ್ಸು ಇದು ಮಾಡಿ, ಎಲ್ಲರಿಗೂ ಸ್ಪೇಸ್ ಕೊಟ್ಟು ಒಳ್ಳೆ ಪ್ರೋತ್ಸಾಹ, ಪೇರೆಂಟ್ಸ್ಗೂ ಒಳ್ಳೆ ಪ್ರೋತ್ಸಾಹ ಮಾಡ್ತಿದ್ದಾರೆ, ಮಕ್ಕಳುಗಳೇ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಸ್ಕೂಲು ಇವತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಕ್ಕಳುಗಳು ಸಿಕ್ಕಾಪಟ್ಟೆ ಸಖತ್ತಾಗಿ ಇದು ಮಾಡಿದ್ದಾರೆ. ನೋಡಿದ್ರೆ ಒಬ್ರಿಗಿಂತ ಒಬ್ರು ಭಾಳ ಖುಷಿ ಆಯ್ತಾ ಇದೆ, ಚೆನ್ನಾಗಿ ಮಾಡಿದ್ರು. ರಾಕೆಟ್ ಅದು ತುಂಬ ಸೂಪರ್ ಮ್ಯಾಮ್. ಹಾಂ, ಸ್ಯಾಟಲೈಟ್ ಅದೇ ಮೇಲೆ ಇದು ಮಾಡಿದ್ರು, ಅದು ಸೂಪರ್ ಆಗಿತ್ತು. ಮತ್ತು ನೆಕ್ಸ್ಟು ಆ ಕಡೆ ಲಾಸ್ಟ್ ರೂಮಲ್ಲಿ ಇದನ್ನು ಮಾಡಿದ್ರು, ಗ್ರಹಗಳದ್ದು, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಇದು ಮಾಡಿದ್ದಾರೆ. ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿ ಇದು ಮಾಡಿದ್ದಾರೆ ಮೇಡಮ್. ಸ್ಕೂಲ್ ಬಗ್ಗೆ ಚೆನ್ನಾಗಿದೆ ಮೇಡಮ್, ಎಲ್ಲ ಸಪೋರ್ಟಿಗೂ ಎಲ್ಲ ಚೆನ್ನಾಗಿ ಸ್ಪೋರ್ಟ್ಸು ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತೆ ಮಕ್ಕಳಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಇಲ್ಲಿ ಹಾಕ್ಬೋದು. ಪೇರೆಂಟ್ಸ್ ಅಂತೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಮೇಡಮ್. ಎಷ್ಟು ಪೇಪರ್ ತಗೊಂಡು ಅದನ್ನೇ ಕ್ರಿಯೇಟಿವಿಟಿ ಮಾಡ್ತಿದ್ದೀವಿ. ನೀವು ಯಾವ ರೀತಿ ಅವ್ರಿಗೆ ಅದ್ಭುತವಾದಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ಅಂಗಡಿ ಹೋಗ್ತಾರೆ, ಸಾವಿರಾರು ಗಟ್ಟಲೆ ಕಟ್ ಮಾಡ್ತಾರೆ, ಅದೆಲ್ಲ ಇಂಪಾರ್ಟೆಂಟ್. ಪೇಪರ್ ಅಲ್ಲೆಲ್ಲ ಬಿಸಾಕಿರ್ತಾರೆ ಮೇಡಮ್. ಒಂದ್ ತಂಬಾಕನ್ನ ತ್ರಿಭುಜ ಮಾಡಿದ್ದಾರೆ, ಮಕ್ಳಲ್ಲಿ ಬಿಸಾಕಿದ್ರು, ವೇಸ್ಟ್ ಅಂತ ಮೂಲೆಗೆ ಹಾಕಿದ್ರು, ಅದನ್ನೇ ತಗೊಂಡ್ ಮಾಡಿದ್ದಾರೆ. ತುಂಬಾ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿರೋ ಹೇಳ್ಬೇಕಂದ್ರೆ ಯಾವ್ದು ಇನ್ವೆಸ್ಟ್ ಮಾಡಿರೋದಲ್ಲ, ಕಡಿಮೆ ಅಮೌಂಟ್ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿದೆ. ಸ್ಕೂಲ್ ತುಂಬಾ ಚೆನ್ನಾಗಿದೆ. ಟೀಚರ್ಸ್ಗಳು, HM ಎಲ್ಲ ನಮಗಿಂತ ಜಾಸ್ತಿ ಅವರು ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಇಷ್ಟೇನು ಎಲ್ಲ ಮಕ್ಕಳು ಇಷ್ಟನೇ, ಎಲ್ರು ನೋಡಿರೋದು ಇಷ್ಟನೇ. ಎಫರ್ಟ್ಗೆ ಏನಂತೀರಾ? ಬರೀ ಜಸ್ಟ್ ಒಂದು 4-5 days ಸಿಕ್ತು ಅಂತ ಹೇಳಿದ್ರು, ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಅಷ್ಟು ಟೈಮಲ್ಲಿ ಅವ್ರು ಮಾಡಿದ್ದು ತುಂಬಾ ಗ್ರೇಟ್, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. I said to look. Tongue helps to taste. Nose helps to smell. Skill helps to feel and touch. Stanley Gowda. I am studying in LKG. My class teacher is Arpita ma'am. My project is Save for Future. Save water, save energy, save animals, save birds and fish, stop pollution. Thank you. ನನಗೆ ಭಾಳ ಸಂತೋಷ ಆಯಿತು.
ವಿಜ್ಞಾನದ ಮಕ್ಕಳು ಇವತ್ತು ಈ ಥರ ರಾಕೆಟ್ ಲಾಂಚಿಂಗು ಮತ್ತು ರೋಬೋಟ್ ಅಗ್ರಿಕಲ್ಚರ್ ಮ್ಯಾಥಮೆಟಿಕ್ಸು ಹಿಂದಿ ಎಲ್ಲ ಸಬ್ಜೆಕ್ಟ್ಸು ಎಕ್ಸಿಬಿಟ್ ಮಾಡಿದ್ದು ಭಾಳ ಸಂತೋಷ ಇತ್ತು. ಶಾಲೆಯಲ್ಲಿ ಬೋಧಕರು ಭಾಳ ಶ್ರಮಪಟ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕಾದ್ರೆ ಅಂತೇಳಿ ಅವ್ರಿಗೆ 95 ಮೇಲ್ಪಟ್ಟು ಪರ್ಸೆಂಟೇಜ್ 100% ಏನು ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಅದು ಎಂಕರೇಜಿಂಗ್ ಆಗಿದೆ. ಇದೇ ಥರ ಹುಡುಗರಿಗೆ ಶ್ರಮ ಹಾಕಿ ವಿದ್ಯಾಭ್ಯಾಸ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮತ್ತು ಎಲ್ಲ ಟೀಚರ್ಸ್ಗೂ ಸೈನ್ಸ್ ಎಕ್ಸಿಬಿಷನ್ ಮಾಡೋದಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ರು. ಅವರು ಭಾಳ ಉತ್ಸಾಹದಿಂದ ಮಾಡ್ತಾಯಿದ್ರು. ಅವ್ರು ಮಾಡಿರೋದು ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾ ಇದ್ರು. ಕೆಲವರು ಭಾಳ ಉತ್ಸಾಹದಿಂದ ಮಾಡ್ತಾಯಿದ್ರು, ಕೆಲವರು ಭಯದಿಂದ ಹೇಳ್ತಾ ಇದ್ರು. ಸೊ ಆದ್ರೂ ಆ ಎಕ್ಸ್ಪೋಸರ್ ಬಂದಿದೆಯಲ್ಲ ಅದು ಅವರ ಮುಂದಿನ ಭವಿಷ್ಯಕ್ಕೆ